ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಇದು ಥರ್ಸ್ಡೇ ವ್ಲಾಗು, ಗುರುವಾರ ವ್ಲಾಗು. ಬೆಳಗ್ಗೆನೆ ಎದ್ದು ಸ್ವಲ್ಪ ವಾಷಿಂಗ್ ಮಿಷಿನ್ಗೆಲ್ಲ ಬಟ್ಟೆ ಹಾಕ್ಬೇಕಿತ್ತು, ಅದನ್ನೆಲ್ಲ ಹಾಕಿ ಹಾಗೆ ಸ್ವಲ್ಪ ಹಾಲು ಕಾಯಕ್ಕಿಕ್ಕಣ ಅಂತ ಹೇಳಿ ಹಾಲು ಕಾಯಕ್ಕಿಕ್ತಿದ್ದೆ ಕಾಫಿ ಮಾಡಕ್ಕೆ. ಇನ್ನೊಂದ್ ಕಡೆ ಬಿಸಿನೀರನ್ನು ಇಟ್ಟೆ. ಬಿಸಿನೀರೆಲ್ಲ ಇಟ್ಟಾದ್ಮೇಲೆ ಸ್ವಲ್ಪ ಹೊತ್ತು ಹಾಗೆ ಕೂತಿದ್ದೆ ನಾನು ಅಚ್ಚು ಜೊತೆ. ಅದಾದ್ಮೇಲೆ ಎದ್ದು ಟಿಫನ್ ಮಾಡಿ ಇನ್ನ ಟಿಫನ್ಗೆ ಉಪ್ಪಿಟ್ಟು ಮತ್ತೆ ಕೇಸರಿ ಬಾತ್ ಮಾಡಿದ್ದೆ ನಾನು. ಗುರುವಾರ ಆಗಿರೋದ್ರಿಂದ ಸ್ವಲ್ಪ ಇರ್ಲಿ ಸ್ವೀಟು ಅಂದ್ಬಿಟ್ಟು ಮಾಡಿದೆ. ಇನ್ನ ಅಚ್ಚುನು ಟಿಫನ್ ಎಲ್ಲ ಮುಗಿಸ್ಕೊಂಡು ಇನ್ನ ಅವನು ಸ್ಕೂಲ್ಗೆ ಹೋದ. ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೊಂಡ್ವಿ. ಮನೆ ಹತ್ರ ಇದ್ದಿದ್ದು ದೇವಸ್ಥಾನಕ್ಕೆ ಲಾಸ್ಟ್ ಟೈಮ್ ಎಲ್ಲ ಹೋಗಿದ್ವಿ. ಸೊ ಹಾಗಾಗಿ ಈ ಸತಿ ಬೇರೆ ಕಡೆ ಅಂದ್ರೆ ರಾಯರ ದೇವಸ್ಥಾನಕ್ಕೆನೆ, ಬೇರೆ ಕಡೆ ಅಂದ್ರೆ ನೆಲಮಂಗಲ ರೋಡಲ್ಲಿ ಇರೋದು. ಇದು ನನ್ಗೂ ಗೊತ್ತಿರ್ಲಿಲ್ಲ, ಇನ್ನು ನಮ್ಮ ಮನೆಯವ್ರಿಗೂ ಗೊತ್ತಿರ್ಲಿಲ್ಲ. ಸೊ ಅಲ್ಲಿಗೆ ಹೋಗ್ಬರೋಣ ಅಂತ ಹೇಳಿ ಹೊರಟಿದೀವಿ. ನಾನೆಂತೂ ಆ ದೇವಸ್ಥಾನ ನೋಡೇ ಇರ್ಲಿಲ್ಲ. ಇನ್ನ ಬಂದ್ಮೇಲೆ ಪೂಜೆ ಮಾಡಿದ್ರಾಯ್ತು ಅಂತ ಹೇಳಿ ರಂಗೋಲಿ ಎಲ್ಲ ಹಾಕ್ಬಿಟ್ಟು ರೆಡಿ ಆಗಿ ಹೊರಟ್ವಿ. ಗೊತ್ತಿಲ್ಲ ಯಾಕೋ ಈ ನಡುವೆ ಮನ್ಸು ಸರಿ ಇಲ್ಲ, ಏನು ಅಂತಾನೆ ಅರ್ಥ ಆಗ್ತಿಲ್ಲ. ನಮ್ಮನೆಯವ್ರು ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ ಬಿಡು, ದೇವ್ರಿದ್ದಾನೆ ಅಂತ ಹೇಳ್ತಾನೆ ಇರ್ತಾರೆ ಯಾವಾಗ್ಲೂ. ಕೆಲವೊಂದ್ಸತಿ ನನ್ಗನ್ಸುತ್ತೆ ದೇವ್ರಿದ್ದಾನೆ ಬಟ್ ನನ್ ಜೊತೆ ಇಲ್ವೇನೋ, ಅಥವಾ ನನ್ನನ್ ಕೈ ಹಿಡಿತಲ್ವೇನೋ ಅನ್ನೋ ಒಂದು ಯೋಚನೆ ಅವಾಗ ಬರ್ತಾ ಇರುತ್ತೆ. ಮನ್ಸಿಗೆ ನೆಮ್ಮದಿ ಇರಲ್ಲ ನನ್ಗೆ. ಏನಾದ್ರೂ ಒಂದು ಒಳ್ಳೇದಾಗ್ಲಿ, ಏನೋ ಒಂದು ಅಚೀವ್ ಮಾಡ್ಬೇಕು ಅನ್ನೋ ಅಷ್ಟ್ರಲ್ಲಿ ಏನಾದ್ರೂ ಅಡೆತಡೆ ಆಗ್ತಾನೆ ಇರುತ್ತೆ. ಆಲ್ಮೋಸ್ಟ್ ಕೆಲವ್ರಿಗೆಲ್ಲ ಇದೇ ತರ ಆಗ್ಬೋದು. ನಾವೇನೋ ಅನ್ಕೊಂಡು ಬೇರೆಯವ್ರಿಗೆ ಕನೆಕ್ಟ್ ಆಗ್ತೀವಿ, ಅವರು ಕೈ ಬಿಟ್ಬಿಟ್ಟಾಗ ನಮ್ಗೆ ತುಂಬಾ ಹರ್ಟ್ ಆಗುತ್ತೆ. ಅದು ಸಖತ್ತು ಬೇಜಾರು ನನಗೆ ಆತರ ಎಲ್ಲ ಆಗ್ಬಿಟ್ರೆ. ತುಂಬಾ ಅವ್ರನ್ನ ಒಂದ್ಸತಿ ನಂಬ್ತೀನಿ, 2 ಸತಿ ನಂಬ್ತೀನಿ, ಪದೇ ನಾನು ನಂಬಲ್ಲ, ಅವ್ರನ್ನ ಬಿಟ್ಬಿಡ್ತೀನಿ ಆತರ. ಇವಾಗ ಹಾಗೆ ದೇವಸ್ಥಾನಕ್ಕೆಲ್ಲ ಬಂದ್ವಿ ನಾವು. ನನ್ಗಂತೂ ಒಳಗಡೆ ಬಂದ ತಕ್ಷಣ ಏನೋ ನೆಮ್ಮದಿ. ರಾಯರ ದೇವಸ್ಥಾನಕ್ ಬಂದ ತಕ್ಷಣ ನಂಗೆ ಮಂತ್ರಾಲಯಕ್ಕೆ ಬಂದಷ್ಟೇ ನಿಜವಾಗ್ಲೂ ಖುಷಿ ಆಯ್ತು. ಯಾಕಂದ್ರೆ ಸೇಮ್ ಮಂತ್ರಾಲಯದಲ್ಲಿ ಹೆಂಗಿದ್ಯೋ ಹಂಗೆ ಇದೆ ಒಳಗಡೆ. ನೋಡ್ತಾ ಇದೀರಲ್ಲ ಹೇಗೆ ರಾಯರು ಇದ್ದಂತಹ ಬೃಂದಾವನ ಅದೆಲ್ಲ ಬರುತ್ತಲ್ಲ ಅಲ್ಲೆಲ್ಲ. ನಾನು ನೋಡೇ ಇರ್ಲಿಲ್ಲ ಈ ಪ್ಲೇಸ್ ನ. ನಂಗೆ ಎಷ್ಟು ನೆಮ್ಮದಿ ಅನ್ಸ್ಬಿಡ್ತು ಅಂದ್ರೆ, ನಮ್ಮ ಮನೆಯವರು ನೋಡಿರ್ಲಿಲ್ಲ. ಬಂದು ಅಷ್ಟು ಖುಷಿ ಆಯ್ತು. ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಟ್ವಿ. ಹಾಗೆ ಪಕ್ಕದಲ್ಲೇ ಸಾಯಿಬಾಬಾ ದೇವಸ್ಥಾನ ಇತ್ತು, ಹೋಗೋಣ ಅನ್ಕೊಂಡ್ವಿ. ಆದ್ರೆ ಬಟ್ ಟೈಮ್ ಆಗ್ಬಿಟ್ಟಿತ್ತು, ನಮ್ಮ ಮನೆಯವ್ರಿಗೆ ಡ್ಯೂಟಿಗೆ ಹೋಗ್ಬೇಕಿತ್ತಲ್ಲ. ಆಗ್ಲೇ ತುಂಬಾ 10 ಗಂಟೆ ಹತ್ರ ಆಗೋಗ್ಬಿಟ್ಟಿತ್ತು. ಅವರು ಡ್ಯೂಟಿಗೆ ಹೋಗ್ಬೇಕಿತ್ತು. ಇನ್ನ ಅವರು ಡ್ಯೂಟಿಗೆ ಹೊರಟ್ಮೇಲೆ ನಾನು ಬಂದ ತಕ್ಷಣ ಪೂಜೆ ಮಾಡ್ತಾ ಇದ್ದೆ. ಪೂಜೆ ಮಾಡ್ದೆ ಹಾಗೆ ಹೋಗ್ಬಿಟ್ಟಿದ್ದೆ. ಸೊ ಹಾಗಾಗಿ ಈಗ ಪೂಜೆ ಎಲ್ಲ ಮುಗೀತು. ಇನ್ನೇನಿದ್ರು ಟಿಫನ್ ಮಾಡ್ಬೇಕು. ನಮ್ಮ ಮನೆಯವ್ರಿಗೂ ಟಿಫನ್ ಎಲ್ಲ ಹಾಕೊಟ್ಟು ಅವ್ರು ತಿಂದು ಹೊರಟ್ರು. ಇನ್ನೇನಿದ್ರು ನಂದು ಟಿಫನ್ ಮುಗಿಸ್ಬಿಟ್ಟು ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಹೇಳಿ. ಒಂದೊಂದೇ ಕ್ಲೀನ್ ಮಾಡ್ಕೊಂಡ್ರೆ ದಿನ ಒಳ್ಳೇದಲ್ವಾ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನ್ ನಿಮ್ಮ ಪ್ರೀತಿಯ ಪೂಜಾ ಶೆಟ್ಟಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ವಿಡಿಯೋನ ಶುರು ಮಾಡುವ. ತಮ್ಲೈನಲ್ಲಿ ನೋಡಿರೋ ಹಾಗೆ ಇವತ್ತು ಸ್ವಲ್ಪ ವಾರ್ಡ್ರೋಬ್ ನ ಹಾಗೆ ಕ್ಲೀನ್ ಮಾಡುವ. ಮಾಡಿರೋ ವಿಡಿಯೋ ಹಾಕಿದೀನಿ, ಒಂದು ಫುಲ್ ಡೀಪ್ ಆಗಿ ಕ್ಲೀನ್ ಮಾಡಿದೀನಿ. ಅದ್ರ ಬಗ್ಗೆನು ಅದ್ರದ್ದು ವಿಡಿಯೋ ಹಾಕಿದೀನಿ. ಒಂದ್ಸತಿ ನೋಡಿಲ್ಲ ಅಂದ್ರೆ ಚೆಕ್ ಮಾಡಿ, ಡಿಸ್ಕ್ರಿಪ್ಷನ್ ಅಲ್ಲಿ ಕೆಳಗಡೆ ಕೊಟ್ಟಿರ್ತೀನಿ ಲಿಂಕ್ ನ, ಹೋಗಿ ಕ್ಲಿಕ್ ಮಾಡಿದ್ರೆ ನೋಡ್ಬೋದು. ಹಾಗೆ ಡ್ರೆಸ್ಸಿಂಗ್ ಟೇಬಲ್ ಆಯ್ತಾ. ಇವಾಗ ವಾರ್ಡ್ರೋಬ್ದು ಅದ್ರದ್ದು ಅಷ್ಟೇ ವಿಡಿಯೋ ಡೀಪ್ ಆಗಿ ಮಾಡಿದೀನಿ. ಅದ್ರದ್ದು ನೋಡಿಲ್ಲ ಅಂದ್ರೆ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ, ಚೆಕ್ ಮಾಡಿ ನೋಡಿ. ಡೀಪ್ ಆಗಿ ಕ್ಲೀನ್ ಮಾಡಿದೀನಿ. ಇವತ್ತು ಮೊನ್ನೆನೋ ವಾರ್ಡ್ರೋಬ್ ಕ್ಲೀನ್ ಮಾಡಿದೆಲ್ಲ ಆಯ್ತು, ಮುಗೀತು. ಈಗ ಏನಿದ್ರು ನಾನು ಫಸ್ಟ್ ಡ್ರೆಸ್ಸಿಂಗ್ ಟೇಬಲ್ ಕ್ಲೀನ್ ಮಾಡಬೇಕು. ಅದಾದ್ಮೇಲೆ ಇನ್ನೊಂದು ಬೀರು ಇದೆ, ಅದು ನಾರ್ಮಲ್ ಆಗಿ ಕ್ಲೀನ್ ಮಾಡ್ತೀನಿ ಅಷ್ಟೇ, ಲೈಟ್ ಆಗಿ. ಅದ್ರಲ್ಲೇನ್ ಜಾಸ್ತಿ ಏನೋ ಅಷ್ಟೊಂದು ಗಜಿಬಿಜಿ ಆಗಲ್ಲ. ಆದ್ರೆ ನಂದು ಮತ್ತೆ ಅಚ್ಚುದೆ ಜಾಸ್ತಿ ಇಲ್ಲ. ಈ ಕಡೆ ಇರೋದ್ರೆಲ್ಲ ಸ್ವಲ್ಪ ನಮ್ಮನೆಯವ್ರದ್ದಿದೆ. ಇನ್ನ ಬೆಡ್ಶೀಟು ಅದು ಇದು ಏನಾದ್ರು ಇರುತ್ತಲ್ಲ, ಮಾಮೂಲಿ ಗೊತ್ತಿರುತ್ತಲ್ಲ, ಅದಿರುತ್ತೆ ಅಷ್ಟೇನೆ. ಈಗ ಫಸ್ಟ್ ವಾರ್ಡ್ರೋಬ್ ಎಲ್ಲ ಕ್ಲೀನ್ ಮಾಡ್ತೀನಿ. ಫುಲ್ ಡೀಪ್ ಆಗಿ ಏನಿಲ್ಲ, ನಾರ್ಮಲ್ ಆಗಿ ಕ್ಲೀನ್ ಮಾಡ್ತೀನಿ. ಹಬ್ಬ ಅಲ್ವಾ, ಹಬ್ಬ ಬೇರೆ ಹತ್ರ ಬಂತು. ಇನ್ನೊಂದ
8 ದಿನ ಐತೆ ಅಷ್ಟೇ ಹಬ್ಬಕ್ಕೆ. ನಾನು ಹಬ್ಬ ಏನ್ ಜೋರಾಗಿ ಏನ್ ಮಾಡಲ್ಲ, ಬಟ್ ಅದು ಮನೆ ಕ್ಲೀನ್ ಅನ್ನೋದಿರ್ಬೇಕಲ್ಲ. ಇದು ಕ್ಲೀನ್ ಮಾಡಿದೆಲ್ಲ ರೂಮ್ ಎಲ್ಲ ಕ್ಲೀನ್ ಮಾಡಿದ ತಕ್ಷಣ ನಾನು ಲಾಸ್ಟಿಗೆ ಅಡುಗೆ ಮನೆ ಕ್ಲೀನ್ ಮಾಡ್ತೀನಿ. ಸೊ ಹಾಗಾಗಿ ಆ ವಿಡಿಯೋನು ಬರುತ್ತೆ, ನೋಡ್ತಾ ಇರಿ. ಈಗ ಸುಮ್ಮನೆ ತಡ ಮಾಡಿದೆ. ಇವಾಗ ಫಸ್ಟು ವಾರ್ಡ್ರೋಬ್ ಎಲ್ಲ ಕ್ಲೀನ್ ಮಾಡಬೇಕು. ಟೈಮ್ ಅಲ್ಲೇ 11:45. ನಮ್ಮ ಅಚ್ಚು ಬರೋ ಅಷ್ಟರಲ್ಲಿ ಏನೋ ಎಲ್ಲ ಕ್ಲೀನ್ ಆಗಿರಬೇಕು, ಅಡುಗೆ ಮಾಡಬೇಕಲ್ಲ. ಸೊ ಹಾಗಾಗಿ ಕ್ಲೀನಿಂಗ್ ಎಲ್ಲ ಆಯ್ತು. ಇವಾಗ ಸಿಂಪಲ್ ಆಗೆಲ್ಲ ಕ್ಲೀನ್ ಮಾಡಿಬಿಟ್ಟು, ಯಾಕಂದ್ರೆ ಡೀಪ್ ಕ್ಲೀನ್ ಮಾಡಿದ್ದೆ ಆಲ್ರೆಡಿ. ಸೊ ಹಾಗಾಗಿ ಇವಾಗ ಅಡುಗೆ ಮಾಡ್ಬೇಕಲ್ಲ, ಟೈಮ್ ಆಗೋಗ್ಬಿಟ್ಟಿತ್ತು. ಅಷ್ಟು ಕ್ಲೀನ್ ಮಾಡೋಷ್ಟಿಲ್ಲ, 12 ಕಾಲ 12:30 ಹತ್ರ ಆಗಿತ್ತು. ಇನ್ನ ಪಲ್ಯ ಮಾಡಿ ಸಾಂಬಾರ್ ಏನ್ ಮಾಡೋದ್ ಬೇಡ, ಪಲ್ಯ ಮಾಡಿ ರೈಸ್ ಮಾಡ್ಬಿಡೋಣ ಅಂತ ಮಾಡ್ತಾ ಇದ್ದೆ. ಇಲ್ಲಿ ಹಾಗಲಕಾಯಿ ಮತ್ತೆ ಆಲೂಗಡ್ಡೆ ಹಾಕ್ಬಿಟ್ಟು ಪಲ್ಯ ಮಾಡೋಣ ಅಂತ ಮಾಡ್ತಿದ್ದೆ. ತುಂಬಾ ಚೆನ್ನಾಗಿರುತ್ತೆ ಆಲೂಗಡ್ಡೆ ಮತ್ತೆ ಹಾಗಲಕಾಯಿ ಹಾಕಿದ್ರೆ. ಏನೋ ಒಂಥರ ಚೆನ್ನಾಗಿರುತ್ತೆ, ಅಷ್ಟೊಂದು ಕಹಿನೂ ಬರಲ್ಲ. ಹಾಗೆ ಟೊಮೊಟೊನ ಹಾಕಿರ್ತೀವಲ್ಲ, ಒಬ್ಬೊಬ್ರು ಹುಳಿ ಹಾಕ್ತಾರೆ. ನಾನು ಹುಳಿ ಎಲ್ಲ ಏನು ಹಾಕ್ಲಿಲ್ಲ. ಇವಾಗ ಆಲೂಗಡ್ಡೆ ಎಲ್ಲ ಸ್ವಲ್ಪ ಕಟ್ ಮಾಡ್ಬಿಟ್ಟು ಹಾಗಲಕಾಯಿ ಎಲ್ಲ ಕಟ್ ಮಾಡಿ ಹಾಕಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿದ್ರೆ ಅದೇ ತುಂಬಾ ಚೆನ್ನಾಗಿ ರುಚಿಯಾಗುತ್ತೆ. ಅನ್ನೋ ಜೊತೆಗೆ ಸ್ವಲ್ಪ ತುಪ್ಪ ಬೇಕು ಅಂದ್ರೆ ಹಾಕೊಂಡು ತಿಂತಾ ಇದ್ರೆ ತುಂಬಾ ಚೆನ್ನಾಗಾಗುತ್ತೆ. ಇವಾಗ ಅದಕ್ಕೆ ಬೇಗ ಬೇಗ ಎಲ್ಲ ಅಡುಗೆ ಮಾಡ್ತಾ ಇದ್ದೆ. ಹಾಗೆ ಎಲ್ಲಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಕರಿಬೇವು, ಟೊಮೊಟೊ, ಕೊತ್ತಂಬರಿ, ಕಾಯಿ ತುರಿ ಎಲ್ಲ. ಈಗ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ, ಸಾಸಿವೆ ಮತ್ತೆ ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, ಈರುಳ್ಳಿ ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿನ ಈ ತರ ಉದ್ದುದಕ್ಕೆ ಹೆಚ್ಚಿ ಹಾಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಹಾಗೆ ಚೆನ್ನಾಗಿ ಫ್ರೈ ಮಾಡಿ ಒಂದ್ ಕಡೆ ರೈಸ್ಗೂ ಇಟ್ಟಿದ್ದೀನಿ. ಆಗ್ಲೇ ಏನಾದ್ರೂ ಕೆಲಸ ಮಾಡ್ತಾ ಇದ್ರೆ ಬೇಗ ಹೊಟ್ಟೆ ಹಸಿ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ನಾನು ಇಲ್ಲಿ ಬೇಗ ಬೇಗ ಅಡುಗೆ ಮಾಡ್ತಾ ಇದ್ದೆ. ಹೊಟ್ಟೆ ಬೇರೆ ತುಂಬಾ ಹಸಿತಾ ಇತ್ತು. ಸೊ ಹಾಗಾಗಿ ಈರುಳ್ಳಿ ಎಲ್ಲ ಚೆನ್ನಾಗಿ ಇವಾಗೆಲ್ಲ ಫ್ರೈ ಮಾಡಾದ್ಮೇಲೆ ಟೊಮೊಟೊ ಕಟ್ ಮಾಡಿರ್ತೀವಲ್ಲ ಅದನ್ನ ಹಾಕೋಬೇಕು. ಒಂದು ದಪ್ಪು ಟೊಮೊಟೊನೇ ಹಾಕೊಳ್ಳಿ, ಅವಾಗ ನೀಟಾಗಿ ಕಹಿ ಏನಿರುತ್ತೆ ಅದೆಲ್ಲ ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ ಅಂತ. ಸೊ ಒಬ್ಬೊಬ್ರು ಹುಳಿ ಹಾಕ್ತಾರೆ, ನಾನು ಇಲ್ಲಿ ಹುಳಿ ಟೊಮೊಟೊನೇ ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಉಪ್ಪು ಹಾಕೋಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಟೊಮೊಟೊ ಎಲ್ಲ ಸಾಫ್ಟ್ ಆಗೋ ತರ ಫ್ರೈ ಮಾಡಿದ್ರೆ ಆಯ್ತು. ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಹಾಗಲಕಾಯಿ ಮತ್ತೆ ಈರುಳ್ಳಿನ ಉದ್ದುದಕ್ಕೆ ಕಟ್ ಮಾಡಿದ್ದೀನಿ, ಅಂದ್ರೆ ಸ್ಲೈಸ್ ಆಗಿ ಕಟ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿ. ಆ ತರ ಕಟ್ ಮಾಡ್ಕೊಳ್ಳಿ ನೀವುನು. ತೀರಾ ದಪ್ಪಕ್ಕೆಲ್ಲ ಕಟ್ ಮಾಡ್ಕೊಳಕ್ ಹೋಗ್ಬೇಡಿ. ಚೆನ್ನಾಗೂ ಬೇಯುತ್ತೆ ಮತ್ತೆ ತಿನ್ನಕ್ಕೂ ರುಚಿ ಆಗುತ್ತೆ. ಅಷ್ಟೊಂದೆಲ್ಲ ತೀರಾ ಕಹಿ ಏನ್ ಬರಲ್ಲ. ಎಣ್ಣೆಲಿ ಫ್ರೈ ಮಾಡೋದ್ರಿಂದ ಏನು ಅಷ್ಟೊಂದು ಕಹಿ ಬರಲ್ಲ. ಅರಿಶಿನ ಉಪ್ಪು ಹಾಕಿದ್ರು ಅಷ್ಟೇ ಸ್ವಲ್ಪ ಕಹಿ ಅಂಶ ಎಲ್ಲ ಇಳ್ದೋಗುತ್ತೆ. ಬೇಕು ಅಂದ್ರೆ ನೀವು ಹುಣಸೆ ಹುಳಿ ರಸ ಬರುತ್ತಲ್ಲ ಅದನ್ನು ಸಹ ಸೇರಿಸ್ಕೋಬಹುದು. ಇಲ್ಲಾಂದ್ರೆ ಒಂಚೂರು ಬೆಲ್ಲ ಬೇಕಂದ್ರೆ ಹಾಕೋಬಹುದು. ಬೆಲ್ಲ ಹಾಕೊಂಡ್ರೆ ಅಷ್ಟೊಂದೇನು
ಪಲ್ಯ ಅಷ್ಟೊಂದು ಟೇಸ್ಟ್ ಅನ್ಸಲ್ಲ, ಒಬ್ರು ಹಾಕ್ತಾರೆ ಬೆಲ್ಲನ, ಸೊ ನಾನೇನು ಹಾಕಲ್ಲ. ಸೊ ಇದನ್ನ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಣ್ಣೆಲ್ಲ ನೀರೆಲ್ಲ ಅದ್ರಲ್ಲೇ ಬಿಟ್ಕೊಳ್ಳುತ್ತೆ. ಹಾಗೆ ಇನ್ನೊಂದ್ ಸ್ವಲ್ಪ ನೀರ್ ಹಾಕೋಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡು ಈಗ ಖಾರದ ಪುಡಿ ಮತ್ತೆ ಧನಿಯಾ ಪುಡಿ, ಗರಂ ಮಸಾಲ ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದೀನಿ. ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ. ನೋಡ್ಕೊಂಡು ಚೆನ್ನಾಗಿ ಬೇಯಕ್ಕೆ ಬಿಡಿ. ಹಾಗೆ ಇದಕ್ಕೆ ಕಾಯಿ ತುರಿ 1-2 ಸ್ಪೂನು ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದೀನಿ. ಇಷ್ಟೇನೆ ಆಗೋಯ್ತು. ಹಾಗಲಕಾಯಿ ಮತ್ತೆ ಆಲೂಗೆಡ್ಡೆ ಪಲ್ಯ ರೆಡಿ ಆಗೋಯ್ತು. ಇದನ್ನ ಬಿಸಿ ಬಿಸಿ ಅನ್ನದ ಜೊತೆಗೆ ಹಾಕೊಂಡು ತಿಂತಾ ಇದ್ರೆ ತುಂಬಾನೇ ಚೆನ್ನಾಗಾಗುತ್ತೆ. ಸ್ವಲ್ಪ ತುಪ್ಪ ಬೇಕು ಅಂದ್ರೆ ಹಾಕೊಳ್ಳಿ. ಹೇಗಿತ್ತು ಈ ರೆಸಿಪಿ ಅನ್ನೋದನ್ನ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಪ್ಲೀಸ್. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.